ಈ ಕ್ಯಾಲೆಂಡರ್ ಅಪ್ಪಾಜಿಯವರ ಬದುಕಿನ ಮಹತ್ವದ ಘಟ್ಟಗಳು, ಸೇವಾ ಮನೋಭಾವ ಮತ್ತು ನಾಯಕತ್ವದ ದೃಷ್ಟಿಕೋನವನ್ನ ದಾಖಲಿಸುವ ಮೂಲಕ ಅವರ ಜೀವನವು ಕೇವಲ ಒಂದು ವ್ಯಕ್ತಿಯ ಕಥೆಯಲ್ಲದೆ ಮುಂದಿನ ಪೀಳಿಗೆಗೆ ದಾರಿ ತೋರಿಸುವಂತಹ ಪ್ರೇರಣಾದಾಯಕವಾಗಿದೆ. ಈ ಕ್ಯಾಲೆಂಡರ್ನ ಬಿಡುಗಡೆಯನ್ನ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಬಿಡುಗಡೆಗೊಳಿಸಬೇಕಾಗಿ ವಿನಂತಿ. ಈ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ ನಂತರ ಅವರು ನುಡಿ ನಮನವನ್ನ ಸಲ್ಲಿಸಲಿದ್ದಾರೆ. ಬಂಧುಗಳೇ, ಕ್ಯಾಲೆಂಡರ್ ಅತ್ಯಂತ ನಿಖರವಾದ ಮಾಹಿತಿಯನ್ನ, ಒಂದು ದೃಷ್ಟಿಯನ್ನ ನೆಟ್ಟ ಕೂಡಲೇ ಆ ಮಾಹಿತಿ ನಮಗೆ ಸಿಗತ್ತೆ. ಆ ನಿಟ್ಟಿನಲ್ಲಿ ಇದನ್ನ ತಯಾರು ಮಾಡಲಾಗಿದೆ. ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಅಪ್ಪಾಜಿಯವರ ಬದುಕಿನ ಮಹತ್ವದ ಘಟ್ಟಗಳ ಕುರಿತಾದಂತಹ ಈ ಕ್ಯಾಲೆಂಡರ್ ಅನ್ನ ಇದೀಗ ಬಿಡುಗಡೆಗೊಳಿಸುತ್ತಿದ್ದಾರೆ. ಪ್ರೇರಣಾದಾಯಕ ಹಾದಿ, ದೀರ್ಘವಾಗಿರತಕ್ಕಂಥ ಜೀವನದಲ್ಲಿ ಅನೇಕ ಮಹತ್ವದ ಘಟ್ಟಗಳಿವೆ. ಈ ಕಿರುಪರಿಚಯವನ್ನ ಈ ಕ್ಯಾಲೆಂಡರ್ ಮೂಲಕ ಇದೀಗ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಲೋಕಾರ್ಪಣೆಗೊಳಿಸುತ್ತಿದ್ದಾರೆ. ಧನ್ಯವಾದಗಳು. ಇನ್ನು ನಮ್ಮನ್ನ ಉದ್ದೇಶಿಸಿ ಗೌರವಾನ್ವಿತ ಸಂಸತ್ ಸದಸ್ಯರೂ ಆಗಿರುವ ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿ ಅವರ ಮಾತು. ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ನುಡಿ ನಮನದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಎಲ್ಲ ಪರಮ ಪೂಜ್ಯ ಜಗದ್ಗುರುಗಳಿಗೆ, ಪರಮ ಪೂಜ್ಯ ಗುರುಗಳಿಗೆ ಭಕ್ತಿ ಭಾವದ ನಮಸ್ಕಾರಗಳನ್ನು ಮಾಡುತ್ತಾ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರೇ, ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರಂಥ ಯಡಿಯೂರಪ್ಪನವರೇ, ಉಪಮುಖ್ಯಮಂತ್ರಿ ಅಂತ ಶಿವಕುಮಾರ್ ಅವರೇ, ಜಗದೀಶ್ ಶೆಟ್ಟರ್ ಅವರೇ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ನೆರೆದಿರುವಂಥ ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮ ಸ್ನೇಹಿತರೆ, ಶಾಮನೂರು ಶಿವಶಂಕರಪ್ಪ ಅವರ ಬದುಕು ಬಹಳ ದೊಡ್ಡ ಬದುಕು. ಸುಮಾರು 95 ವರ್ಷದ ಅರ್ಥಪೂರ್ಣವಾಗಿರುವಂಥ ಬದುಕನ್ನು ಅವರು ಮಾಡಿ ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯವಾಗಿ ಹೋಗಿದ್ದಾರೆ. ಮಾಡಿಯೂ ಮಾಡದಂತಿರುವಂಥ ಒಂದು ವ್ಯಕ್ತಿತ್ವ ಶಾಮನೂರು ಅವ್ರದ್ದು. ಅವರು ಮಾಡಿರುವಂಥ ದಾನ ಬಹಳ ಜನಕ್ಕೆ ಇವತ್ತು ಪರಿಚಯ ಇಲ್ಲ. ಬಲಗೈಯಲ್ಲಿ ಕೊಟ್ಟಿದ್ದನ್ನು ಎಡಗೈ ಗೊತ್ತಾಗಬಾರ್ದು ಅನ್ನುವಂಥ ನೀತಿಯಿಂದ ಅವರು ಹಲವಾರು ಜನರಿಗೆ ವೈಯಕ್ತಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅವರು ದಾನವನ್ನು ಮಾಡಿದ್ದಾರೆ. ಅವರಿಗೆ ದಾನಶೂರ ಕರ್ಣ ಅಂತ ಬಿರುದು ಕೊಟ್ಟರು ಕೂಡ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅವರು ಪ್ರಾರಂಭದಲ್ಲಿ 18 ವರ್ಷದಿಂದ ಪ್ರಾರಂಭ ಮಾಡಿರುವಂಥ ಅವರ ಕಾಯಕ ಮತ್ತು ದುಡಿಮೆಯನ್ನು ಕೊನೆಯ ದಿವಸ ಆಸ್ಪತ್ರೆಯಲ್ಲಿ ಇದ್ದಾಗಲೂ ಕೂಡ ತಮ್ಮ ಕಾಯಕವನ್ನು ಮಾಡಿರುವಂಥ ಧೀಮಂತರು ಶಾಮನೂರು ಶಿವಶಂಕರಪ್ಪ. ನಾನು ಒಂದು ದಿವಸ ಅವ್ರು ವೆಸ್ಟ್ ಎಂಡ್ ಹೋಟೆಲಲ್ಲಿದ್ದಾಗ ಹೋಗಿದ್ದೆ. ಅವ್ರ ಮಂಚದ ಮೇಲೆ ಸುಮಾರು 50-60 ಚೆಕ್ ಬುಕ್ ಇತ್ತು. ಏನೆಲ್ಲ ನೀವೇ ಸೈನ್ ಮಾಡ್ತೀರಾ ಅಂದರೆ, ನನ್ನ ಕೆಲಸ ನಾನೇ ಮಾಡಬೇಕಪ್ಪ. ಅವರೊಂದು ಮಾತನ್ನು ಹೇಳಿದರು, ನಾವು ಇನ್ನೊಬ್ಬರನ್ನು ಮ್ಯಾನೇಜರಾಗಿ ತೊಗೋಬೋದು, ಆದರೆ ನಮ್ಮ ಶಾಮನೂರವ್ರನ್ನ ನಾನು ತೊಗೊಳಕ್ಕಾಗೋದಿಲ್ಲ, ನಾನೇ ಆ ಕೆಲಸವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಮಲ್ಲಿಕಾರ್ಜುನ್ ಅವರು ಒಂದು ಮಾತನ್ನು ಹೇಳಿದರು, ಕೊನೆ 15 ದಿವಸ ಇರುವಾಗಲೂ ಕೂಡ ಅವರು ಬಾಪೂಜಿ ಸಂಸ್ಥೆಯ ಕಾಗದ ಪತ್ರಗಳನ್ನು ಅವರೇ ಸೈನ್ ಮಾಡ್ತಾ ಇದ್ರು ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಸ್ವಲ್ಪ ದಿವಸ ಸೈನ್ ಮಾಡೋಕ್ಕಾಗಲಿದ್ದಾಗ ಅವ್ರ ಕೈಯಲ್ಲಿ ಕೊಟ್ಟರು. ಆದರೆ ಮತ್ತೆ 15 ದಿವಸ ಹುಷಾರಾದ ಮೇಲೆ ಮಲ್ಲಿಕಾರ್ಜುನ್ ಅವ್ರು ಕೇಳಿದ್ರಂತ, ಸೈನ್ ಮಾಡ್ತೀರಾ ಅಂತ. ಇಲ್ಲ, ನಾನು ಸೈನ್ ಮಾಡ್ತೀನಿ ಅಂತ. ಹಾಗೆ ಕಾಯಕ ನಿಷ್ಠೆ ಅವರು ಸದಾಕಾಲ ಎಂದೂ ಬಿಡಲಿಲ್ಲ. ಅದೇ ರೀತಿ ದಾಸೋಹ, ಬಸವಣ್ಣವರ ಇನ್ನೊಂದು ದಾಸೋಹವನ್ನು ಸಂಪೂರ್ಣವಾಗಿ ನಡೆಸಿಕೊಟ್ಟವರು ಶಾಮನೂರು ಶಿವಶಂಕರಪ್ಪ ಅವರು. ಅವರಿಗೆ ಸಮಯ ಪ್ರಜ್ಞೆ, ಸ್ಥಿತಿ ಪ್ರಜ್ಞೆ ಎರಡೂ ಕೂಡ ಬಹಳ ಇದ್ದಿದ್ದರಿಂದ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.